ಇವತ್ತಿನ ದಿನ ಏನು ಈ ಅತ್ಯಾಚಾರ ಅಂತಕ್ಕಂಥದ್ದು ಚಿಕ್ಕನಾಯಕನಹಳ್ಳಿ ತಾಲೂಕು ಒಳಗಡೆ ತುಮಕೂರು ಒಳಗಡೆ ಚಿಕ್ಕನಾಯಕನಹಳ್ಳಿ ಯಥೇಚ್ಛವಾಗಿ ನಡೀತಾ ಇದೆ. ಸೊ ಇದು ಬೆಳಕಿಗೆ ಬರ್ತಾ ಇರೋದು ನಿಧಾನ. ಯಾಕೆಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಎದುರ್ಕೊಂತಾ ಇದ್ದಾರೆ, ಮನೆಯಿಂದ ಈಚೆ ಬರೋಕ್ಕೆ ಪೇರೆಂಟ್ಸ್ ಎದುರ್ಕೊಂತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಜೊತೆಲಿದ್ದಂತ ಸ್ನೇಹಿತರೆ ಈ ರೀತಿಯ ಒಂದು ಹೆಣ್ಮಕ್ಳ ಮೇಲೆ ಅಮಾನುಷಕರವಾಗಿ ಒಂದು ಅತ್ಯಾಚಾರವನ್ನ ಮಾಡಿ ಆ ಹೆಣ್ಣು ಇನ್ನೊಬ್ಬರಿಗೆ ಹೇಳ್ಕೊಳಕ್ಕಾಗದ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಆ ಕೃತ್ಯ ಆದ ಸಂದರ್ಭದಲ್ಲಿ ಇದೊಂದೇ ಅಲ್ಲ, ಈ ಹಿಂದೆ ಒಬ್ಬ ಫೈನಾನ್ಸ್ ಕಂಪನಿ ಕೂಡ ಆ ಒಂದು ಹೆಣ್ಣು ಮೇಲೆ ಅತ್ಯಾಚಾರ ಮಾಡಿ ಅದು ಕೂಡ ಬಯಲಾಗಿತ್ತು. ಆದ್ರೆ ಇವಾಗೇನಪ್ಪ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಈ ರೀತಿಯ ಅತ್ಯಾಚಾರ ಮಾಡಿದಂತ ಎಲ್ಲಾ ವ್ಯಕ್ತಿಗಳನ್ನ ಜಾಮೀನು ಮೇಲೆ ಈಚೆ ಬಿಡ್ತಾ ಇದ್ದಾರೆ. ಮುಂದೆ ಬರ್ತಾರೆ, ನನಗೆ ಜಾಮೀನು ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಪುನಃ ಇದೇ ರೀತಿ ಅತ್ಯಾಚಾರವನ್ನು ಮಾಡ್ತಾರೆ. ಇದು ಇಲ್ಲಿ ಮಾತ್ರ ಅಲ್ಲ, ಉದಾಹರಣೆಗೆ ಆಳ್ವಾಸ್ ಅತ್ಯಂತ ಪ್ರತಿಷ್ಠಿತ ಯೂನಿವರ್ಸಿಟಿ ಇದೆ, ಅಲ್ಲೂ ಕೂಡ ಬಯಾಲಜಿ ಲೆಕ್ಚರ್ ಕೆಮಿಸ್ಟ್ರಿ ಲೆಕ್ಚರ್ ಸೇರ್ಕೊಂಡು ಒಂದು ಹುಡುಗಿ ಮೇಲೆ ಅತ್ಯಾಚಾರವನ್ನು ಮಾಡಿ ನೋಟ್ಸ್ ಕೊಟ್ಟಿದ್ದ ಕರ್ಕೊಂಡು ಅತ್ಯಾಚಾರ ಮಾಡಿದ್ರೆ ಈ ರೀತಿ ಕರ್ನಾಟಕದೊಳಗಡೆ ಅತ್ಯಾಚಾರ ನಡೀತಾನೆ ಹೋದ್ರೆ ಇದಕ್ಕೆ ರಕ್ಷಣೆಯನ್ನು ನೀಡ್ತಕ್ಕಂಥವ್ರು ಯಾರು? ಇಷ್ಟೊಂದು ಪ್ರಕರಣಗಳು ಸರ್ಕಾರದ ಹೊಂದಿದ್ರು ಕೂಡ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ? ಸರ್ಕಾರ ಯಾಕೆ ಯಾಕೆಂದ್ರೆ ದುಡ್ಡು ಕೊಟ್ಟು ಏನಾದ್ರು ನ್ಯಾಯವನ್ನು ಕೊಡ್ಕೊಂತಾ ಇದ್ದಾರೆ ಯಾರಾದ್ರು? ಹೌದಲ್ವಾ? ಇದು ಪ್ರಶ್ನೆ ಮಾಡಿಸಬೇಕಾಗಿರ್ತಕ್ಕಂಥದ್ದೇ. ಎಷ್ಟೊಂದು ಪ್ರಕರಣಗಳು ನಡೀತಾ ಇದೆ, ಇಷ್ಟೊಂದು ಬಂದಂತ ಸಂದರ್ಭದಲ್ಲಿ ಕಠಿಣ ಕ್ರಮವನ್ನು ತಗೋಬೇಕು. ಹೆಣ್ಮಕ್ಳಿಗೆ ಬಿಟ್ಟಿ ಭಾಗ್ಯವನ್ನು ಕೊಡಲು ಬದಲು ಹೆಣ್ಮಕ್ಳಿಗೆ ರಕ್ಷಣೆಯನ್ನ ಕೊಡಿ. ಅವರೇ ಸರ್ಕಾರಕ್ಕೆ ಒಂದು ಆದರ್ಶವಾಗಿ ನಿಂತ್ಕೊಂತಾರೆ. ದಯಮಾಡಿ ನಿಮ್ಮ ಈಗ ಭಾಗ್ಯಗಳಲ್ಲಿ ಏನಾದ್ರು ಬೇಕಲ್ಲ, ಹೆಣ್ಮಕ್ಳಿಗೆ ರಕ್ಷಣೆ ಬೇಕು. ಅವ್ರ 12 ಗಂಟೆ ರಾತ್ರಿ ಓಡಾಡುವಂತ ಗಾಂಧೀಜಿ ಕನ್ನಡ ಕನಸಿಗೆ ಲಂಚಾಗಬೇಕು. ಇದು ಪ್ರಕಾರವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಅಕಸ್ಮಾತ್ ಏನಾದ್ರು ಆ 3 ಜನ ಕಿಡಿಗೇಡಿಗಳಿಗೆ ಏನಾದ್ರು ಬೇರೇನಾದ್ರು ಸಿಕ್ತಪ್ಪ ಅಂತಂದ್ರೆ ಈ ಸಮಾರಂಭಕ್ಕೆ ಮುದ್ರಾ ಹೋರಾಟ ಮಾಡ್ತಿದ್ವಿ. ಇನ್ನು ಇದು ಮುಗಿಬಿಟ್ಟುತ್ತೆ. ಇದು ಒಂದು ಚಿಕ್ಕನಹಳ್ಳಿ ತಾಲೂಕು ನಡೀತಾ ಇದೆ, ಜಿಲ್ಲೆ ರಾಜ್ಯ ಅಂತ ಇಡೀ ದೇಶದಂತೆ ಇದರ ಕಿಚ್ಚನ್ನು ನಾವು ಹಚ್ತೇವೆ. ಪುನಃ ಯಾರು ಈ ರೀತಿಯ ಒಂದು ಅತ್ಯಾಚಾರ ಮಾಡಿ ನಮಗೆ ಕಣ್ಣಲ್ಲಿ ನಮಗೆ ಹಿತವಾಗಿ ನ್ಯಾಯ ಬೇಕು. ಅವರಿಗೆ ಮತ್ತೆ ಬೇರೆ ಅಂತಕ್ಕಂಥ ಸಿಗಬಾರ್ದು. ಜೀವಾವಧಿ ಇಲ್ಲ ಗಲ್ಲು ಶಿಕ್ಷೆ ಆಗ್ಲೇಬೇಕು. ಇದನ್ನ ನಾವು ಪಡಿಸ್ತಾ ಇದ್ದೇವೆ. ಸರ್ಕಾರ ಗ್ಯಾರಂಟಿ ಗಮನ ಕೊಟ್ಟು ಹೆಣ್ಮಕ್ಳು ಯೋಚನೆ ಕೊಡ್ತಾ ಇಲ್ಲ ನಿಮ್ಮ ಉದ್ದೇಶ? ಹೌದು ಸರ್. ಏನ್ ಗೊತ್ತಾ, ಈಗ ಗ್ಯಾರಂಟಿ ಯೋಜನೆ ಉಪಯೋಗಿಸಬೇಕಂದ್ರೆ ಹೆಣ್ಮಕ್ಳು ಹಾಕಿ ಬದುಕಬೇಕು. ಅವ್ರು ಬದುಕಂತ ನಾಯಕರು ಅತ್ಯಾಚಾರ ಮಾಡಿದಂತ ಸುಲಭ ಓಡಾಡ್ಕೊಂಡಿರೋ ಹೆಣ್ಮಕ್ಳಿಗೆ ರಕ್ಷಣೆ ಅಂತ ಕಟ್ಟಿಲ್ಲ. ರಕ್ಷಣೆ ಅಂತ ಕಟ್ಟಿಲ್ಲ ಅಂದ್ರೆ ಮನೆಯಿಂದ ಹೆಣ್ಮಕ್ಳು ಈಚೆ ಹೇಳ್ಬೋದ್ರೆ ಆ ಸೌಲಭ್ಯಗಳು ಯಾವ ರೀತಿ ಬಳಸ್ಕೊಳ್ತಾರೆ? ದಯಮಾಡಿ ಆ ಬಿಟ್ಟಿ ಭಾಗದಿಂದ ಮುಖ್ಯವಾಗಿ ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥದ್ದು ರಕ್ಷಣೆ. ಅದರ ಸಾಮೂಹಿಕ ಎಷ್ಟೋ ಸಾವಿರ ಪ್ರಕರಣಗಳು, ಎಷ್ಟೋ ಲಕ್ಷಾಂತರ ಪ್ರಕರಣಗಳು ದಿನ ನಡೀತಾ ಇದೆ. ಅವರಿಗೆಲ್ಲ ಯಾಕೋಸ್ಕರ ಅವು ನಡೀತಾ ಇದಾವಪ್ಪ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಈ ಒಂದು ಅತ್ಯಾಚಾರವನ್ನು ತಡಿತಕ್ಕಂತ ಯಾವುದೇ ರೀತಿಯ ಒಂದು ಕಠಿಣ ಕ್ರಮಗಳು ಇನ್ನೂ ಜಾರಿಗೆ ಬಂದ ಇಲ್ಲ. ಅವ್ರೇನಪ್ಪ ಅಂತಂದ್ರೆ ಬರ್ತಾರೆ, 2 ದಿನ ವಿಚಾರಣೆ ಆಗುತ್ತೆ, ಬೇರೆ ಮೇಲೆ ಈಚೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಅದೇ ರೇಪ್ ಕೇಸುಗಳು ಮಾಡ್ತಾರೆ. ಈ ರೀತಿ ಆಗ್ತಾ ಹೋಯ್ತು ಅತ್ಯಾಚಾರ ಎಲ್ಲಿರುತ್ತೆ? ನಮ್ಮ ಗೃಹ ಕ್ಷೇತ್ರದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಗೃಹ ಸಚಿವರಾಗಿದ್ದಾರೆ. ಅವರು ಅಂದರೆ ಗೃಹ ಇದರಲ್ಲಿ ವೈಫಲ್ಯ ಆಗಿದ್ದಾರೆ. ವೈಫಲ್ಯ ಆಗಿದೆ ಅಂತ ಹೇಳ್ತಿಲ್ಲ, ಅವ್ರಿಗೆ ಗಮನಕ್ಕೆ ಬಂದಿದೆ ಅಲ್ವಾ? ಇಲ್ಲಿಂದ ನಾವು ಎಚ್ಚೆತ್ಕೋಬೇಕು. ಈ ಒಂದು ಸಣ್ಣದಾಗಿರ್ತಕ್ಕಂಥ ಕಿಡಿ ದೊಡ್ಡದಾಗೋದಕ್ಕಿಂತ ಮುಂಚೆ ಈ ರೀತಿ ಏನು ಅತ್ಯಾಚಾರ ಸಿಗ್ತಾ ಇದ್ದಾರೆ ಅವ್ರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತಗೋಬೇಕು. ಅವ್ರಿಗೆ ಗಲ್ಲು ಶಿಕ್ಷೆ ಕೊಡಬೇಕು. ಸಾಮೂಹಿಕ ಕಪ್ಪಲೆ ಮಾಡಿಟ್ಟು ಅವ್ರನ್ನ ಬೀದಿಕೊಡ್ಬೇಕು. ಅವ್ರಿಗೆ ತಕ್ಕ ಪಾಠವನ್ನು ನಾವು ಕಲಿಸ್ತೇವೆ. ಆ ಪಾಠ ಇನ್ನೊಬ್ಬರಿಗೆ ಮಾದರಿ ಆಗ್ತದೆ. ಇನ್ನೊಬ್ಬ ಹೆಣ್ಮಕ್ಳು ಮುಟ್ಟೋದಿಲ್ಲ, ಕಣ್ಣೆತ್ತಿ ನೋಡೋದು ಭಯ ಪಡ್ಬೇಕು. ಆ ರೀತಿ ನಾವು ಮಾಡ್ತೀವಿ ಅಂತ ಹೇಳ್ತೇವೆ ಅಂತ ನನ್ನ ಅನಿಸಿಕೆ.